ಇವತ್ತು ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಉಪ್ಸಾರನ್ನ ಅತಿ ಬೇಗ ಆಗೋ ಹಾಗೆ ಎಷ್ಟು ಸಿಂಪಲ್ ಆಗಿ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿ ಆಗುವಂಥ ಈ ನುಗ್ಗೆ ಸೊಪ್ಪಿನ ಉಪ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಉಪ್ಸಾರಿಗೆ ನಾನು ಮೊದಲೇ ಬೇಳೆನ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ಈಗ ಸೊಪ್ಪನ್ನ ಸಪ್ರೇಟಾಗಿ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಂಡು ಉಪ್ಸಾರು ಮಾಡೋಣ. ಉಪ್ಸಾರಿಗೆ ಮೊದಲಿಗೆ ಎಣ್ಣೆ ಒಂದು 4-5 ಸ್ಪೂನ್ ಎಣ್ಣೆನ ಬಿಟ್ಟು ಒಗ್ಗರಣೆ ಹಾಕೋಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಎಣ್ಣೆಗೆ ಸಾಸಿವೆ ಹಾಕೊಳ್ಳೋಣ. ಈಗ ಸಾಸಿವೆ ಸಿಡಿತಾ ಇದೆ. 2 ಹಸಿಮೆಣಸಿನ್ಕಾಯಿನ ಹಿಂಗೆ ಮುಟ್ಕೊಂಡು ಹಾಕಿದ್ದೀನಿ. ಈ ರೀತಿಯಾಗಿ ನುಗ್ಗೆ ಸೊಪ್ಪನ್ನ ಒಗ್ಗರಣೆಗೆ ನೀಟಾಗಿ ತೊಳೆದು ಎಣ್ಣೆ ಹಾಕಿ ಅಷ್ಟೇ ನುಗ್ಗೆ ಸೊಪ್ಪನ್ನ ತೊಳೆ ಹಾಕಿ ಇಲ್ಲ, ಬಟ್ ಈಗ ಎಲ್ಲೆಲ್ಲಿ ಬಿದ್ದಿರುತ್ತೋ ಎಲ್ಲೆಲ್ಲಿ ಬೆಳೆದಿರುತ್ತೆ ಅಂತ ಆರೋಗ್ಯ ದೃಷ್ಟಿಯಿಂದ ನೀಟಾಗಿ 2 ಸತಿ ತೊಳ್ಕೊಂಡು ಒಗ್ಗರಣೆಗೆ ಸೇರಿಸ್ಕೋಬೇಕು. ಇದನ್ನು ಜಾಸ್ತಿ ಹೊತ್ತು ಏನು ಬೇಯಿಸೋದೇನು ಬೇಕಾಗಿಲ್ಲ. ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈಗ ಇದರಲ್ಲಿ ಎಣ್ಣೆಯಲ್ಲಿ 1 ನಿಮಿಷ ಆಗೋಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಯಿಸ್ಕೊಂಡಿದ್ದಂಥ ಬೇಳೆ ನೀರನ್ನ ಹಾಕಿ ಸೊಪ್ಪನ್ನು ಒಂದು 5 ನಿಮಿಷ ಬೇಯೋಕ್ಕೆ ಬಿಡೋಣ. ಬೇಳೆ ಬೇಡ, ಸ್ವಲ್ಪ ಬೇಳೆ ಬೆಂದಂಥ ನೀರಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನುಗ್ಗೆ ಸೊಪ್ಪು ಒಂದು 5 ನಿಮಿಷ ಬೇಯೋವರೆಗೂ ಇಲ್ಲಿ ಬೇಯಿಸ್ಕೊಂಡಂಥ ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ನೀಟಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೋಬೇಕು. ಸೊಪ್ಪು ಬೆಂದಮೇಲೆ ಬೇಳೆ ಮತ್ತು ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬೇಯಿಸಿದ್ಮೇಲೆ ತುಂಬ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿರೋವಂಥ ನುಗ್ಗೆ ಸೊಪ್ಪಿನ ಉಪ್ಸಾರು ರೆಡಿ ಆಗುತ್ತೆ. ಸೊಪ್ಪು ಇನ್ನೊಂದು 2 ನಿಮಿಷ ನೀಟಾಗಿ ಬೇಯೋವರೆಗೂ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಈ ಬೋಸಿಗೆ 2 ಲೋಟ ಆದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇನ್ನು ಕಡೆ ಒಲೆ ಹಚ್ಬಿಟ್ಟು ಮುದ್ದೆ ಮಾಡಿಬಿಡೋಣ. ಅದು ಬೇಯೋಷ್ಟರಲ್ಲಿ, ಅದು ಒಗ್ಗರಣೆಯಾಗಿ ಉಪ್ಸಾರು ಆಗೋ ಅಷ್ಟರಲ್ಲಿ ಇಲ್ಲಿ ಮುದ್ದೆ ರೆಡಿಯಾಗಿರುತ್ತೆ. ಮುದ್ದೆಗೆ ನೀರು ಇಡುವಾಗಲೇ ಒಂದು ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ಹಸಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡೋಣ. ಮುದ್ದೆಗೆ ನೀರು ಜೊತೆನೇ ಸ್ವಲ್ಪ ಎಣ್ಣೆ, ಉಪ್ಪು ಹಾಕೋದ್ರಿಂದ ಮುದ್ದೆ ಯಾವುದೇ ಗಂಟಿಲ್ದಿದ್ದಂಗೆ ಮತ್ತು ಕೈಗೆ ಅಂಟ್ತಿದ್ದಂಗೆ ಮುದ್ದೆ ನೀಟಾಗಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀರು ಮತ್ತು ಹಸಿಟ್ಟು ಎಲ್ಲ ಅಂಬಲಿ ಬೇಯುವಾಗಲೇ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಮುದ್ದೆನ ಮಾಡಿದ್ರೆ ಯಾವುದೇ ಗಂಟಿಲ್ದಿದ್ದ ಹಾಗೆ ಮತ್ತು ಕೈ ಗಂಟ್ತಿದ್ದಾಗೆ ಮುದ್ದೆ ನೀಟಾಗಿ ಚೆನ್ನಾಗಾಗುತ್ತೆ. ಈಗ ಸೊಪ್ಪು ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಂಥ ಕೈಯಲ್ಲೇ ಕಿವುಚಿಟ್ಕೊಂಡಂಥ ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀವಿ. ಮತ್ತು ನಾವು ಮೊದಲೇ ಬೇಯಿಸಿಟ್ಕೊಂಡಂಥ ಬೇಳೆ ಮತ್ತು ನೀರನ್ನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗೆಲ್ಲನೂ ಒಂದು ನೀಟ್ ಮಿಕ್ಸ್ ಕೊಟ್ಟು ಒಂದೇ ಒಂದು ಕುದಿ ಬಂದರೆ ಸಾಕು. ನಿಮ್ಮ ಮುಂದೆ ಪೌಷ್ಟಿಕವಾದ ಹೆಚ್ಚು ಫೈಬರ್ ಮತ್ತು ಕ್ಯಾಲ್ಸಿಯಂ ಇರುವಂಥ ನುಗ್ಗೆ ಸೊಪ್ಪಿನ ಉಪ್ಸಾರು ರೆಡಿ ಆಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ನಿಮ್ಮ ಮುಂದೆನೇ ಪೌಷ್ಟಿಕವಾದ ಕ್ಯಾಲ್ಸಿಯಂ ಇರೋವಂಥ, ಫೈಬರ್ ರಿಚ್ ಇರೋವಂಥ ನುಗ್ಗೆ ಸೊಪ್ಪಿನ ಉಪ್ಸಾರು ನಿಮ್ಮ ಮುಂದೆ ಈಗ ರೆಡಿಯಾಗಿದೆ. ಮನೆಯಲ್ಲಿ ವಾರಕ್ಕೆ 3 ಸತಿ 4 ಸತಿ ಈ ಥರ ಉಪ್ಸಾರು ಮುದ್ದೆ ಮಾಡ್ಕೊಂಡು ತಿಂದರೆ ಆರೋಗ್ಯಕರವಾಗಿ ಇರ್ತೀವಿ, ಟೇಸ್ಟಿಯಾಗಿ ಚೆನ್ನಾಗೂ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಈಗ ಮುದ್ದೆಗೂ ಅಂಬಲಿ ಚೆನ್ನಾಗಿ ಬೆಂದು ಉಗ್ತಾ ಇದೆ. ಈಗ ಹಸಿಟ್ಟನ್ನು ಸೇರಿಸಿ ಗಂಟಿಲ್ದಿದ್ದಂಗೆ ಕಲಿಸ್ಕೋಬೇಕು. ನೋಡಿ, ಈಗ ಇದಕ್ಕೆ ಹಸಿಟ್ಟನ್ನ ಹಾಕಿ ಈಗ ಮುದ್ದೆ ದೊಣ್ಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಗಂಟಿಲ್ದಿದ್ದಂಗೆ ಮುದ್ದೆನ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಮುದ್ದೆ ತಿನ್ನೋದು ನಾನು, ನಮ್ಮ ಮಾವರು ಇಬ್ಬರೇನೆ. ನನ್ನ ಮಗನಿಗೆ ಹಿಂಸೆ ಮಾಡಿ ತಿನ್ಸಿದ್ರೆ ಅವನೊಂದು ಸ್ವಲ್ಪ ತಿನ್ಕೊತಾನೆ. ಇನ್ಯಾರು ಮುದ್ದೆನ ಇಷ್ಟಪಡೋದಿಲ್ಲ. ಬಟ್ ಅಲ್ಲಿ ನಮಗೆ ನಮ್ಮ ಮಾವ್ರಿಗೆ ಮಾತ್ರ ಮುದ್ದೆ ಬೇಕೇ ಬೇಕು. ನೋಡಿ, ಈ ರೀತಿ ಗಂಟಿಲ್ದಿದ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಈಗ ತಟ್ಟೆನ ಮುಚ್ಚಿ ತಟ್ಟೆನ ಮುಚ್ಚಿ 2 ನಿಮಿಷ ಹಂಗೆ ಬೇಯಲಿ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಮುದ್ದೆ ಚೆನ್ನಾಗಿ ಬೆಂದು ನಿಮ್ಮ ಮುಂದೆ ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ಮುದ್ದೆ ಕಟ್ಟುವಾಗ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡಿಕೊಂಡು ಹಿಂಗೆ ಮಿಕ್ಸ್ ಕೊಟ್ಬಿಟ್ರೆ ತುಂಬ ಟೇಸ್ಟ್ಫುಲ್ಲಿಯಾದ ಉಪ್ಸಾರು ಮುದ್ದೆ ನಿಮ್ಮ ಮುಂದೆ ರೆಡಿ. ತುಂಬ ಈಸಿನೂ, ಮಾಡೋಕ್ಕೆ ಎಷ್ಟು ಸುಲಭನೋ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಮನೇಲಿ ಒಂದ್ಸತಿ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಮುದ್ದೆ ನುಗ್ಗೆ ಸೊಪ್ಪಿನ ಉಪ್ಸಾರು ತಿಂತಾ ಇದ್ರೆ ಅದರ ಮಜಾನೇ ಬೇರೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.